ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನಂದ್ರೆ ಮಂಡೇ ನೈಟ್ ರೋ ಅಲ್ಲ, ಸ್ಮ್ಯಾಕ್ ಡೌನ್ ಅಂತನ. ನಿಮಗೆಲ್ಲೋ ಬುದ್ಧಿ ಭ್ರಮಣೆ ಆಗಿದೆ. ಇವತ್ತು ನಾವು ನೋಡಿದ್ದು ಮಂಡೇ ನೈಟ್ ರೋ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಸ್ಮ್ಯಾಕ್ ಡೌನ್ ಅಂತ ಹೇಳ್ತಾ ಇದ್ದೀರಾ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಮುಗ್ದಿದೆ. ನಮ್ಮ ಪ್ರಕಾರ ಸ್ಮ್ಯಾಕ್ ಡೌನ್ ಆಟ್ರುತ್ ಅವರ ಪ್ರಕಾರ ಮಂಡೇ ನೈಟ್ ರೋ ಅಂತಾನೆ ಹೇಳ್ಬೋದು. ಸೊ ಒಂದ್ ರೀತಿ ಬೋರಿಂಗ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೋದು. ಅದೇ ಟಿಪಿಕಲ್ ಬೋರಿಂಗ್ ಸ್ಮ್ಯಾಕ್ ಡೌನ್ ಫೈನಲಿ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋ ಓಪನಿಂಗ್ ಅಲ್ಲಿ ನಮಗೆ ಜೋ ಟೆಸಿಟೋರೆ ಅವರು ನೋಡೋದಕ್ಕೆ ಸಿಗ್ತಾರೆ. ಇವರು ರಿಂಗಿಗೆ ಬಂದು ಕಳೆದ ವಾರ ನಾನು ಕೋಡಿ ರೋಡ್ಸ್ ಅವ್ರನ್ನ ಮಾತ್ರ ಇಂಟರ್ವ್ಯೂ ಮಾಡಿದೆ ಅಂತ ಕೆವಿನ್ ಓಯನ್ಸ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ನಾನಿವತ್ತು ಕೆವಿನ್ ಓಯನ್ಸ್ ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ಕೆವಿನ್ ಓಯನ್ಸ್ ಅವ್ರನ್ನ ಕರೀತಾರೆ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮೊದಲು ಬಂದ್ಬಿಟ್ಟು ನಮ್ಮ ಜೋ ಟೆಸಿಟೋರೆ ಅವರು ಕೆವಿನ್ ಓಯನ್ಸ್ ಅವರ ಬಳಿ ಸಾರಿನ ಕೇಳ್ತಾರೆ. ಅಂಡ್ ಅದಕ್ಕೆಲ್ಲ ನಮ್ಮ ಕೆವಿನ್ ಓಯನ್ಸ್ ಅವರು ಉತ್ತರ ಕೊಡ್ತಾರೆ, ನಾನು ನಿನ್ನ ಸಾರಿನ ಸ್ವೀಕರಿಸೋದಿಲ್ಲ, ಯಾಕಂದ್ರೆ ನೀನು ಕೋಡಿ ರೋಡ್ಸ್ ಅವರ ಫ್ಯಾನ್ ಬಾಯ್. ಅಂಡ್ ಕೋಡಿ ರೋಡ್ಸ್ ಮಂಡೇ ನೈಟ್ ರೋ ಕೂಡ ನೋಡೋದಕ್ಕೆ ಸಿಗ್ತಾ. ಅಂಡ್ ಆಗ ಸೆತ್ ರೋಲೆನ್ಸ್, ಸಿಎಂ ಪಂಕ್ ಎಲ್ಲರೂ ಕೂಡ ನಾನು ರಸಲ್ ಮೀನಿಯಾದಲ್ಲಿ ನಿನ್ನ ಮೇಲೇನೆ ಬರ್ತೀನಿ ರಾಯಲ್ ರಂಬಲ್ ನ ಗೆದ್ದು ಅಂತ ಕೋಡಿ ರೋಡ್ಸ್ ಅವರ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಕೋಡಿ ರೋಡ್ಸ್ ರಸಲ್ ಮೇನಿಯಾ ತನಕ ಚಾಂಪಿಯನ್ ಆಗಿರೋದಿಲ್ಲ, ಯಾಕಂದ್ರೆ ನಾನು ನೆಕ್ಸ್ಟ್ ವೀಕು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಅಂಡ್ ನಾನು ಇಲ್ಲಿಗೆ ನಿನ್ ಜೊತೆ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನನ್ನ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ತಗೊಂಡೋಗೋದಕ್ಕೆ ಬಂದಿದ್ದೀನಿ ಅಂತ ನ್ಯಾತಾಕಿರ್ತಾರಲ್ಲ ಚಾಂಪಿಯನ್ಶಿಪ್, ಅದರಲ್ಲಿ ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ತಗೊಂಡು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಂದು ಮೊದಲನೇದಾಗಿ ಕೆವಿನ್ ಓಯನ್ಸ್ ಅವರ ಬಳಿ ಸಾರಿನ ಕೇಳ್ತಾರೆ. ಇದು ನನ್ನ ಶೋ ಅಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಬಳಿ ಸಾರಿನ ಕೇಳಿದೆ. ಅಂಡ್ ಕಳೆದ ವಾರ ನಾನು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಕೋಡಿ ರೋಡ್ಸ್ ಅವರ ನೇಮ್ ನ ಹೇಳಿದೆ, ಅದಕ್ಕೂ ಕೂಡ ಸಾರಿನ ಕೇಳ್ತೀನಿ. ಅಫ್ಕೋರ್ಸ್ ನಾನು ರಾಯಲ್ ರಂಬಲ್ ನ ಗೆಲ್ತೀನಿ. ಅಂಡ್ ನೀನೇನಾದ್ರೂ ರಾಯಲ್ ರಂಬಲ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸಿ ಚಾಂಪಿಯನ್ ಆದ್ರೆ ನಾನು ನಿನ್ನ ಫೇಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ಸಿಎಂ ಪಂಕ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ, ನನಗೆ ಗೊತ್ತು ಸಿಎಂ ಪಂಕ್, ನೀನು ಎಷ್ಟು ಕಾತುರತೆಯಿಂದ ಕಾಯ್ತಾ ಇದೀಯಾ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಅಂತ, ಯಾಕಂದ್ರೆ ಅದು ನಿನ್ನ ಚೈಲ್ಡ್ ಹುಡ್ ಡ್ರೀಮು. ಅಂಡ್ ನೀನು ಇನ್ನೂ ಕೂಡ ಒಂದು ಬಾರಿನೂ ಕೂಡ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನೀನು ಚೂರು ಕೂಡ ಇಷ್ಟ ಇಲ್ಲ. ಅಂಡ್ ನಿನ್ನನ್ನು ಬಿಟ್ಟು ಆ ರಾಯಲ್ ರಂಬಲ್ ಅಲ್ಲಿ ಇರ್ತಕ್ಕಂತಹ 29 ಜನರು ಕೂಡ ನನಗೆ ತುಂಬಾನೇ ಇಷ್ಟ. ಅಂಡ್ ನಾನು ಬೇಡ್ಕೋತೀನಿ ನೀನು ರಾಯಲ್ ರಂಬಲ್ ನ ಗೆಲ್ಬಾರ್ದು ಅಂತ. ಅಂಡ್ ನಾನು ಮಲ್ಟಿಪಲ್ ರಸಲ್ ಮೇನಿಯಾನ ವಿನ್ ಆಗಿದ್ದೀನಿ, ನೀನಿನ್ನೂ ಕೂಡ ರಸಲ್ ಮೇನಿಯಾನ ಮೈನ್ ಇವೆಂಟೇ ಮಾಡಿಲ್ಲ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರು, ಎಲ್ಲಿಗೆ ಹೋಗ್ತಾ ಇದೆಯಾ ಕೆವಿನ್ ಓಯನ್ಸ್, ಈಗ ತಾನೇ ಪಾರ್ಟಿ ಶುರು ಆಗಿದೆ, ನೀನು ನನ್ನ ಬಗ್ಗೆ ಸ್ಟಾಟ್ಸ್ ನ ಹೇಳ್ದೆ ಅಲ್ವಾ, ನಾನು ಒಂದು ಬಾರಿನೂ ಕೂಡ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿಲ್ಲ ಅಂತ. ಸೊ ಅದೇ ರೀತಿ ನಾನು ನಿನ್ ಬಗ್ಗೆನೂ ಕೂಡ ಹೇಳ್ತೀನಿ, ನಾನು ಯಾವತ್ತೂ ಕೂಡ 5 ಬಾರಿ ರಾಯಲ್ ರಂಬಲ್ ಅಲ್ಲಿ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸೋತೆ ಇಲ್ಲ. ಹಾಗೆ ನಾನು ಲೋಗನ್ ಪೋಲ್ ಅವರ ವಿರುದ್ಧ ಕೂಡ ಯಾವುದೇ ರೀತಿಯ ಮ್ಯಾಚ್ ನ ಸೋತೆ ಇಲ್ಲ. ಅಂಡ್ ಅದೇ ರೀತಿ ನಾನು ನನ್ನ ಮೇಲೆ ನಂಬಿಕೆ ಇಟ್ಟು ಮ್ಯಾಚ್ ನ ಗೆಲ್ಲೋದಕ್ಕೆ ಹೋಗ್ತೀನಿ. ಸೋತ್ರು ಕೂಡ ನಾನು ನಾನಾಗೆ ಸೋಲ್ತೀನಿ, ಡ್ರಾ ಆದ್ರೂ ಕೂಡ ನಾನು ನಾನಾಗೆ ಡ್ರಾನ ಮಾಡ್ಕೋತೀನಿ. ಅದನ್ನ ಬಿಟ್ಟು ನನ್ನ ಫ್ರೆಂಡ್ ಜೊತೆ ಹೋಗಿ ಹೆಲ್ಪ್ ನ ಕೇಳೋದಿಲ್ಲ. ಯಾವ ಫ್ರೆಂಡಿಗೆ ನಾನು ತುಂಬಾ ಬಾರಿ ಮೋಸ ಮಾಡಿದ್ನೋ ಅದೇ ಫ್ರೆಂಡ್ ಬಳಿ ಹೋಗಿ ಬೇಡ್ಕೊಳ್ಳೋದಿಲ್ಲ ನನ್ನ ಮ್ಯಾಚ್ಗೆ ಬಂದು ಹೆಲ್ಪ್ ಮಾಡು ಅಂತ. ರಾಯಲ್ ರಂಬಲ್ ಅಲ್ಲಿ ಆಗೋದು ಎರಡೇ ವಿಚಾರ, ಒಂದು ನಾನು 29 ಜನರನ್ನು ಕೂಡ ಎಲಿಮಿನೇಟ್ ಮಾಡಿ ರಸಲ್ ಮೇನಿಯಾಗೆ ಬರೋದು, ಅಂಡ್ ನೀನು ಕೋಡಿ ರೋಡ್ಸ್ ಅವ್ರನ್ನ ಸರ್ವೈವ್ ಆಗೋದು. ನೋಡೋಣ ಇದರಲ್ಲಿ ಏನಾಗುತ್ತೆ ಅಂತ. ಅಂಡ್ ನಿನಗೆ ಕೋಪ ಬಂದೇನಾದ್ರೂ ನೀನು ಈ ಒಂದು ರಿಂಗ್ ಒಳಗಡೆ ಮತ್ತೆ ಬಂದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ಕೆವಿನ್ ಓಯನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ರಿಂಗ್ ನ ಇಳಿದು ತನ್ನ ಚಾಂಪಿಯನ್ಶಿಪ್ ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಓವರ್ ಆಲ್ ಓಪನಿಂಗ್ ಸೆಗ್ಮೆಂಟ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಜಿಮ್ಮಿ ಊಸೋ ಹಾಗೆ ಕಾರ್ಮಿಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮಿಲಾ ಅವರು ಮೊದಲು ಜಿಮ್ಮಿ ಊಸೋ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರೇ ಕಾರ್ಮಿಲಾ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಹಾಗೆ ಮಿಚಿನ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಬಿ ಫ್ಯಾಪ್ ಹಾಗೆ ಪೈಪರ್ ನೆವಿನ್ ಅವರು ಕೂಡ ಇರ್ತಾರೆ. ಇದೇ ರೀತಿ ಇವರು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ನ ಮಾಡ್ತಾ ಇರ್ತಾರೆ, ಕ್ಯಾಂಡಲ್ ಸ್ಟಿಕ್ ಗಳನ್ನು ಕೂಡ
ಕೂಡ ಯೂಸ್ ಮಾಡ್ತಾರೆ. ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ರಿಂಗಿಗೆ ಬರ್ತಾರೆ. ನಾನು ಪ್ರಾರಂಭದಲ್ಲಿ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ನಾನು ನಥಿಂಗ್ ಇಂದ ಅಲ್ಲಿನ ವರ್ಲ್ಡ್ ಚಾಂಪಿಯನ್ ಆದೆ. ಅದು ಮಂಡೇ ನೈಟ್ ರಾ ಕತೆ. ಆದ್ರೆ ನಾನಿವಾಗ ಸ್ಮ್ಯಾಕ್ ಡೌನ್ ಗೆ ಬಂದಿದ್ದೀನಿ ಅಂಡ್ ಹೊಸ ಲೈಫ್ ನನಗೆ ಶುರು ಆಗಿದೆ ಅಂಡ್ ನಾನಿವಾಗ ಮತ್ತೊಮ್ಮೆ ಚಾಂಪಿಯನ್ಶಿಪ್ ಕಡೆ ಹೋಗ್ತೀನಿ. ಅದಕ್ಕೋಸ್ಕರ ನಾನು ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಆಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಾಕೋಬ್ ಫಾಟು ಹಾಗೆ ಟಾಮಾ ಟೊಂಗಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಜಾಕೋಬ್ ಫಾಟು ಹಾಗೆ ಟಾಮಾ ಟೊಂಗಾ ಅವರು ರಿಂಗಿಗೆ ಬರ್ತಾರೆ. ನಮ್ಮ ಜಾಕೋಬ್ ಫಾಟು ಅವರು ಮಾತಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಡೇಮಿಯನ್ ಪ್ರೀಸ್ಟ್ ನನಗೆ ನೀನಂದ್ರೆ ಇಷ್ಟ. ಯಾಕಂದ್ರೆ ನೀನು ಏನು ಇಲ್ಲದೆ ಇದ್ರು ಕೂಡ ಎಲ್ಲದನ್ನು ಕೂಡ ಸಾಧನೆ ಮಾಡಿದ್ಯಾ. ಹಿಂದೆ ಇರ್ತಕ್ಕಂತಹ ಸಕ್ಕರ್ಸ್ ಗಳಿಗಿಂತ ಜಾಸ್ತಿನೇ ಸಾಧನೆನ ನೀನು ಮಾಡಿದ್ಯಾ ಅಂಡ್ ನಾನು ಹಾಗೆ ನೀನು ಇಬ್ರು ಕೂಡ ಸ್ಟ್ರೀಟ್ ಇಂದ ಎದ್ದು ಬಂದಿದ್ದೀವಿ. ಬಟ್ ಈಗ ನೀನು ನನ್ನ ಮನೆಯಲ್ಲಿ ಇದೆಯಾ. ಈ ಒಂದು ಸ್ಮ್ಯಾಕ್ ಡೌನ್ ನ ನಾನು ಹಾಗೆ ಟಾಮಾ ಟೊಂಗಾ ಇಬ್ರು ಕೂಡ ಸೇರ್ಕೊಂಡು ರನ್ ಮಾಡ್ತೀವಿ. ಇಲ್ಲಿ ಜಾಸ್ತಿ ಬಾಲನ ಬಿಚ್ಚೋದಕ್ಕೆ ಹೋಗ್ಬೇಡ ಅಂತ ನಮ್ಮ ಜಾಕೋಬ್ ಫಾಟು ಅವರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೌದಾ ಹಾಗಾದ್ರೆ ನೀನ್ ಬರೀ ಇಲ್ಲಿ ಮಾತಾಡೋದಕ್ಕೆ ಬಂದಿದ್ಯಾ ಅಂತ ಹೇಳಿ ಸಡನ್ ಆಗಿ ಟಾಮಾ ಟೊಂಗಾ ಅವರಿಗೆ ಒಂದು ಸೂಪರ್ ಕಿಕ್ ನ ಹೊಡೆದ್ ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಜಾಕೋಬ್ ಫಾಟು ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಫೈಟ್ ಆಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮಧ್ಯದಲ್ಲಿ ನಮ್ಮ ಟಾಮಾ ಟೊಂಗಾ ಅವರು ಕೂಡ ಇಬ್ರು ಕೂಡ ಸೇರ್ಕೊಂಡು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರನ್ನ ಕಾಪಾಡೋದಕ್ಕೆ ನಮ್ಮ ಎಲೆನೈಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಅವರು ಬರೋ ಅಷ್ಟರಲ್ಲಿ ನಮ್ಮ ಟಾಮಾ ಟೊಂಗಾ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡಿರ್ತಾರೆ. ಎಲೆನೈಟ್ ಅವರು ಬಂದು ಆ ಒಂದು ಚೇರ್ಗೆನೆ ಒಂದು ಬಿಗ್ ಬೂಟ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಆ ಒಂದು ಚೇರ್ ನ ಇಟ್ಕೊಂಡು ಜಾಕೋಬ್ ಫಾಟು ಅವರಿಗೆ ಹೊಡೆಯೋದಕ್ಕೆ ಹೋದಾಗ ಆ ಒಂದು ಸ್ಟೀಲ್ ಚೇರ್ಗೆ ನಮ್ಮ ಜಾಕೋಬ್ ಫಾಟು ಅವರು ಒಂದು ಪಂಚ್ ನ ಹೊಡಿತಾರೆ ಅಂತಾನೆ ಹೇಳ್ಬಹುದು. ಅದ್ ಮಾತ್ರ ಸಖತ್ತಾಗಿತ್ತು. ಅದಾದ್ಮೇಲೆ ಹಂಗು ಹಿಂಗು ಮಾಡಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಎಲೆನೈಟ್ ಅವರು ಸೇರ್ಕೊಂಡು ಜಾಕೋಬ್ ಫಾಟು ಅವ್ರನ್ನ ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ. ನಮ್ಮ ಎಲೆನೈಟ್ ಅವರು ಜಾಕೋಬ್ ಫಾಟು ಹಾಗೆ ಟಾಮಾ ಟೊಂಗಾ ಅವರಿಗೆ ಇವತ್ತು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅಂಡ್ ಲಾಸ್ ಗಾರ್ಜಾ ವರ್ಸಸ್ DIY ಹಾಗೆ ಪ್ರಿಟಿ ಡೆಡ್ಲಿ ಅವರ ನಡುವೆ ಒಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಹಾಗೆ ಲಾಸ್ ಗಾರ್ಜಾ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ನಯೋಮಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ನ ರಿಂಗ್ ಔಟ್ ಸೈಡ್ ಅಲ್ಲಿ ಬಿಯಾಂಕಾ ಬ್ಲೇರ್ ಹಾಗೆ ರಕೈಲ್ ಅವರು ಕೂಡ ಇರ್ತಾರೆ ಅಂಡ್ ಅವರು ಕೂಡ ಇಂಟರ್ಫೈರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ನಯೋಮಿ ಅವರು ಲಿವ್ ಮಾರ್ಗನ್ ಅವ್ರನ್ನ ರೋಲ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಆಂಡ್ರಾದೆ ಹಾಗೆ ಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಮಿಸ್ ಹಾಗೆ ಆಂಡ್ರಾದೆ ಅವರು ಸೇರ್ಕೊಂಡು ಒಂದು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಆಂಡ್ರಾದೆ ಅವರು ಔಟ್ ಆಫ್ ನೋವೇರ್ ಒಂದು ಸ್ಪಿನ್ನಿಂಗ್ ಎಲ್ಬೋನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ನಾಯಾ ಜಾಕ್ಸ್ ಹಾಗೆ ವಿಮೆನ್ಸ್ ಗಳ ನಡುವೆ ಕೂಡ ಒಂದು ವಿಮೆನ್ಸ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಏನಿಲ್ಲ ಗೈಸ್, ವಿಮೆನ್ಸ್ ರಾಯಲ್ ರಂಬಲ್ ನ ಹೈಪ್ ಮಾಡೋದಕ್ಕೋಸ್ಕರ WWE ಅವರು ಈ ಒಂದು ಸೆಗ್ಮೆಂಟ್ ನು ಕೂಡ ಮಾಡಿದ್ರು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಅಂಡ್ ಎಲೆನೈಟ್ ವರ್ಸಸ್ ಜಾಕೋಬ್ ಫಾಟು ಹಾಗೆ ಟಾಮಾ ಟೊಂಗಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂಡ್ ನಮ್ಮ ಜಾಕೋಬ್ ಫಾಟು ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಫೇಸ್ ಆಫ್ ಇತ್ತಲ್ಲ, ಅದ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜಾಕೋಬ್ ಫಾಟು ಅವರ ಪರ್ಫಾರ್ಮೆನ್ಸ್ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿ ಆಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಟಾಮಾ ಟೊಂಗಾ ಅವರಿಗೆ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಟಾಮಾ ಟೊಂಗಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ ಕೂಡಲೇ ನಮ್ಮ ಜಾಕೋಬ್ ಫಾಟು ಅವರು ಬಂದು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಒಂದು ಮೂನ್ ಸಾಲ್ಟ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಜಾಕೋಬ್ ಫಾಟು ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರ್ತಾರೆ ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ನಾರ್ಮಲ್ ಬೋರಿಂಗ್ ಸ್ಮ್ಯಾಕ್ ಡೌನ್ ನಮಗೆ ಇವತ್ತು ಕೂಡ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾನೆ ಹೋಗ್ತಾ ಇದೆ. ಆದ್ರೂ ಕೂಡ ಗಾಯ್ಸ್ ಎಕ್ಸೈಟ್ಮೆಂಟ್ ಮಾತ್ರ ಕಮ್ಮಿ ಆಗಿಲ್ಲ. ಯಾಕಂದ್ರೆ ನಾಳೆ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಆದಷ್ಟು ಬೇಗ ನನ್ನ ಪ್ರೆಡಿಕ್ಷನ್ ಕೂಡ ಅಪ್ಲೋಡ್ ಆಗುತ್ತೆ.